ಇವತ್ತಿನ ದಿವಸ ಏನು ಈ ಬಿಜೆಪಿ ಅವರು ಒಂದು ಪುಷ್ಕರಣಿ ಐತಿ ಅಂತೇಳಿ ಅಸರ್ ಹೊಂಡದೊಳಗೆ ಏನು ಇದೊಂದು ಹೋರಾಟ ಮಾಡಿದ್ರಲ್ಲ, ಬಹುಶಃ ಇವರು ಅಭಿವೃದ್ಧಿಗೆ ವಿರುದ್ಧದಾರ ಅನ್ನೋದು ಇದ ಸಾಕ್ಷಿ. ಇಡೀ ದೇಶದ ತುಂಬಾ ಅಭಿವೃದ್ಧಿ ಬಗ್ಗೆ ಎಂದು ಮಾತಾಡಿಲ್ಲ ಇವರು. ಕೋಮುಗಲಭೆಗಳನ್ನ ತಗೊಂಬಂದು ಹೋರಾಟ ಮಾಡತಕ್ಕಂಥ ಕೆಲಸವನ್ನ ಇವತ್ತೊಂದ್ ದಿವ್ಸ ಮಾಡಕತ್ತಿಲ್ಲ, ಪ್ರತಿ ಬಾರಿ ಇದನ್ನ ಮಾಡಿ ಎಲೆಕ್ಷನ್ ಮಾಡಿದವ್ರು ಇವ್ರು. ಇವತ್ತೇನೈತಲ್ಲ ಪುಷ್ಕರಣಿ ಐತೆ ಅಂತೇಳಿ, ದೇವಾಲಯದ ಪುಷ್ಕರಣಿ ಐತೆ ಅಂತ ಹೇಳಕತ್ತಾರಲ್ಲ, ಅದಕ್ಕೆ ಪುರಾತತ್ವ ಒಂದು ಇಲಾಖೆ ಅಂತ ಅವ್ರಿಗೊಂದು ಮಾಹಿತಿ ಕೊಟ್ಟಾರ, ಅಲ್ಲಿ ಯಾವುದೂ ಇಲ್ಲ ಅಂತೇಳಿ. ಅಟ್ ಹೇಳಿದ ಮೇಲೂ ನೀವು ಹೋಗಿ ಅಲ್ಲಿ ಪಾಲಿಕೆ ಸದಸ್ಯರಿಗೆ ಧಮಕಿ ಕೊಡ್ತೀರಿ, ಒಬ್ಬ ಶಾಸಕರಾಗಿ ನೀವು ಅವ್ರಿಗೆ ಧಮಕಿ ಕೊಡ್ತೀರಿ ಅಂತಂದ್ರೆ ಬಹುಶಃ ನೀವು ಮುಂದೆ ನಿಮಗೂ ಆ ಪರಿಸ್ಥಿತಿ ಬರ್ತೈತಿ ಅಂತಕ್ಕಂಥ ತಿಳ್ಕೊಬೇಕು. ಯಾಕಂತಂದ್ರೆ ಅದು ಏನ ಅಭಿವೃದ್ಧಿ ಕೆಲಸ ಆಗತೈತಿ, ಹಿನ್ನಡೆ ಆಗತೈತಿ, ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಗಮನ ಹರಿಸೋದು ಬಿಟ್ಟು ಕೋಮುಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಯಾರು ಮಾಡಬಾರ್ದು. ಅದೇ ರೀತಿ ಮುತಾಲಿಕ್ ಅವರು ಬಹುಶಃ ತಮಗೆ ಅಭಿವೃದ್ಧಿ ಆಗ್ಲಿ, ತಮ್ಮ ಹಿಂದೂ ಧರ್ಮದ ಎಷ್ಟೋ ಕೆಟ್ಟ ಕೆಲಸಗಳಾಗತ್ತಾವ, ಆ ರಾಮ ಹುಂಡಿ ಬಗ್ಗೆ ಒಂದ್ ದಿವಸ ನೀವು ಮಾತಾಡ್ಲಿಲ್ಲ, ಒಂದ್ ದಿವಸ ಅದ್ರ ಬಗ್ಗೆ ಹೋರಾಟ ಮಾಡ್ಲಿಲ್ಲ. ಇವತ್ತು ಬಂದು ನೀವು ಯಾವ್ದೋ ಒಂದು ಅಭಿವೃದ್ಧಿ ಕೆಲಸನ ವಿರೋಧ ಮಾಡ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಮೊದ್ಲ ನಿಮ್ ಮ್ಯಾಗ ಸಾವಿರಾರು ಕೇಸ್ ಇತ್ತು, ಅವ್ರ ಮ್ಯಾಗ ಗುಂಡಾ ಆಕ್ಟ್ ಹಾಕಿ ಅವ್ರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.